ಸಂಜೀವಿನಿ, ಇದು ಜನ್ಮ ಜನ್ಮಾಂತರ. ಪ್ರೀತಿಯ ವೀಕ್ಷಕರೇ ನಮಸ್ಕಾರ. ತಮ್ಮೆಲ್ಲರಿಗೂ ಆತ್ಮ ಸಂಜೀವಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇದು ಉತ್ತರವಿಲ್ಲದ ನೂರಾರು ಪ್ರಶ್ನೆಗಳಿಗೆ ಸುಲಭವಾಗಿ ಪರಿಹಾರ ನೀಡೋ ವಿಶೇಷ ವೇದಿಕೆ. ಇಲ್ಲಿದೆ ಆತ್ಮ ಚಿಕಿತ್ಸೆ ಅನ್ನೋ ವಿಶೇಷ ವಿಧಾನ. ವೀಕ್ಷಕರೇ, ನಿಮ್ಮೆಲ್ರಿಗೂ ಗೊತ್ತೇ ಇದೆ, ಆತ್ಮಚಿಕಿತ್ಸೆಯ ಮೂಲಕ ಡಾಕ್ಟರ್ ಮಂಜುನಾಥ್ ಶಾಸ್ತ್ರಿ ಅವರು ಲಕ್ಷಾಂತರ ಜನರ ಸಮಸ್ಯೆಗಳನ್ನ ಸುಲಭವಾಗಿ ಪರಿಹಾರ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಆತ್ಮಗಳ ಬಗ್ಗೆ ಸಾಕಷ್ಟು ಕುತೂಹಲಕಾರಿ ಮಾಹಿತಿಯನ್ನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾನೆ ಇದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಅವರಿಗೆ ಸ್ವಾಗತಿಸೋಣ. ಡಾಕ್ಟರ್ ನಮಸ್ಕಾರ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಕಾರ್ಯಕ್ರಮದ ಮುಖ್ಯ ಸಾರಥಿ ರೂವಾರಿ ನೀವು. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನನ್ನ ಮೊದಲನೇ ಪ್ರಶ್ನೆ ಶುರು ಮಾಡ್ತಾ ಇದ್ದೀನಿ. ಇವರು ಬ್ಯಾಂಕ್ ಮ್ಯಾನೇಜರ್ ಆಗಿದ್ದವರು, ಈಗ ರಿಟೈರ್ಡ್ ಆಗಿದ್ದಾರೆ. ಮುಂಚೆ ಇವರಿಗೆ ದೇವರಂದ್ರೆ ತುಂಬ ಭಕ್ತಿ, ಈಗಲೂ ಕೂಡ ಭಕ್ತಿ ಇದೆಯಂತೆ. ಬಟ್ ಪೂಜೆ ಮಾಡಬೇಕು ಅಂತ ಆಸೆ ಇದೆ. ಆದರೆ ದೇವ್ರ ಹತ್ರ ಹೋಗಿ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಾಗ ದೇವ್ರನ್ನ ಬೈಬೇಕು ಅಂತ ಅನ್ಸುತ್ತಂತೆ. ದೇವ್ರ ಫೋಟೋ ಮುಂದೆ ನಿಂತ್ಕೊಂಡು ಇದ್ದಕ್ಕಿದ್ದಾಗೆ ಬೈಯೋದಕ್ಕೆ ಶುರು ಮಾಡ್ತಾರಂತೆ. ದೇವಸ್ಥಾನಕ್ಕೆ ಹೋದ್ರೂ ಕೂಡ ಅವರು ಒಳಗೆ ಹೋಗೋದಕ್ಕೆ ಆಗೋದೇ ಇಲ್ವಂತೆ, ಆಚೆ ಹಾಗೆ ಬಂದ್ಬಿಡ್ತಾರಂತೆ. ಬಟ್ ಅವ್ರಿಗೆ ಒಳಗೆ ಹೋಗಿ ದೇವ್ರ ದರ್ಶನ ಮಾಡಬೇಕು ಅನ್ನೋ ಆಸೆ ಇದೆ, ಆದರೆ ಯಾಕೆ ಹೀಗಾಗ್ತಾ ಇದೆ ಅಂತ ತುಂಬ ನೊಂದ್ಕೊಂಡಿದ್ದಾರೆ. ಸೊ ಇದಕ್ಕೆ ಏನು ಪರಿಹಾರ, ನಮ್ಮ ಆತ್ಮಚಿಕಿತ್ಸೆಯಲ್ಲಿ ಏನಾದರೂ ಪರಿಹಾರ ಸಿಗುತ್ತಾ ಡಾಕ್ಟ್ರನ್ನ ಕೇಳಿ ಅಂತ ಹೇಳಿದ್ರು. ಹೌದು, ಈ ರೀತಿ ಆಗೋದು ಸತ್ಯ. ಇದು ನೆಗೆಟಿವ್ ಥಾಟ್ಸ್, ಬರೀ ಕೆಟ್ಟ ಆಲೋಚನೆಗಳು ಹೆಚ್ಚಾಗಿ ಬರೋದು. ದೇವರನ್ನ ಕಂಡ ತಕ್ಷಣ ದೇವರನ್ನ ಬೈಬೇಕು ಅನ್ನೋದು, ಉಗಿಬೇಕು ಅನ್ನೋದು, ಅಥವಾ ದೇವರನ್ನೇ ಎತ್ಬಿಟ್ಟು ಬೀದಿಗೆ ಬಿಸಾಕಬೇಕು ಅನ್ನೋದು, ಚಪ್ಪಲಿ ಎಸಿಬೇಕು ಅನ್ನೋದು, ಬಹಳಷ್ಟು ಆ ದೇವ್ರ ಮೇಲೆ ಎಷ್ಟು ಕೆಟ್ಟದಾಗಿ ಬರ್ಲಿಕ್ಕೆ ಸಾಧ್ಯನೋ ಎಲ್ಲ ಬರುತ್ತೆ. ಸೊ ದೇವರು ಅಂದರೆ ಅವರಿಗೆ ಆಗ್ತಾ ಇರಲ್ಲ. ಅವರಿಗೂ ಕೂಡ ದೇವ್ರ ಮೇಲೆ ಬಹಳಷ್ಟು ಪ್ರೀತಿ, ಭಕ್ತಿ, ವಿಶ್ವಾಸ, ನಂಬಿಕೆ ಎಲ್ಲ ಇರುತ್ತೆ. ಸಹಜವಾಗಿದ್ದಾಗ ಅವ್ರ ಮನಸ್ಸು ಅದನ್ನು ಹಾತರಿತಾ ಇರುತ್ತೆ. ಅದೇ ದೇವ್ರ ಮುಂದೆ ಹೋದ ತಕ್ಷಣವೇ ಅವರಿಗೆ ಆ ಪ್ರೊವೋಕಿಂಗ್ ಶುರುವಾಗಿ ಹೋಗ್ಬಿಡುತ್ತೆ. ದೇವ್ರು ಕಂಡ್ರೇ ಆಗೋದಿಲ್ಲ, ಅವರಿಗೆ ಅಷ್ಟು ಅವಾಚ್ಯವಾಗಿ ಬೈತಿರ್ತಾರೆ. ಅದೊಂದೇ ಅಲ್ಲ, ಬಹಳಷ್ಟು ವಿಚಾರದಲ್ಲಿ ಅವ್ರಿಗೆ ನೆಗೆಟಿವ್ ಫೀಲಿಂಗ್ಸ್ ಬರ್ತಾನೆ ಇರುತ್ತೆ. ಅಂದರೆ ಅವರೇ ಎಲ್ಲರೂ ಹೊರಗಡೆ ಹೊರಟ್ರೆ, ಮನೆಯಿಂದ ಹೊರಗಡೆ ಹೋಗ್ತಿದ್ದಂಗೆ ಹೊರಡೋವಾಗಲೇ ಅವ್ರಿಗೆ ತಲೆಯಲ್ಲಿ ಥಾಟ್ಸ್ ಬರುತ್ತೆ, ಇಲ್ಲ ಅವ್ರಿಗೆ ಕೆಲಸ ಆಗಲ್ಲ, ನೆಗೆಟಿವ್ ಥಾಟ್ಸ್ ಬಂದ್ಬಿಡುತ್ತೆ. ಒಂದು ವೇಳೆ ರೋಡಲ್ಲಿ ಹೋಗ್ತಾ ಇದ್ರೆ ಯಾರು ಬಂದು ನನಗೆ ಗುದ್ದು ಬಿಡ್ತಾರೆ, ಅಥವಾ ಇವರೇ ಟೂ ವೀಲಲ್ಲಿ ಹೋಗ್ತಾ ಇದ್ರೆ ನಾನೇ ತೊಗೊಂಡೋಗಿ ಯಾರಿಗೂ ಗುದ್ದು ಬಿಡ್ತೀನಿ, ಅಥವಾ ಯಾವುದೋ ಗಾಡಿಗೆ ಹೋಗಿ ನಾನು ಗುದ್ದು ಬಿಡ್ತೀನಿ, ನನಗೆ ಕೈಯ ಕಾಲು ಓನ್ ಆಗಿಬಿಡುತ್ತೆ, ಅಥವಾ ನಾನು ಸತ್ತೇ ಹೋಗ್ಬಿಡ್ತೀನಿ. ಹಾಗೆ ಬರೀ ನೆಗೆಟಿವ್ ಕೆಟ್ಟ ಆಲೋಚನೆಗಳು ಬರ್ತಾನೆ ಇರುತ್ತೆ. ಮನೆಯಿಂದ ಹೊರಗೆ ಹೋಗಿರ್ತಾರೆ, ಮನೇಲಿ ಇನ್ನೇನು ಆಗೋಗ್ಬಿಡುತ್ತೋ, ಯಾರಿಗಾರು ಆಗೋಗ್ಬಿಡುತ್ತೆ, ಸಿಲಿಂಡರ್ ಬಸ್ಟ್ ಆಗೋಗ್ಬಿಡುತ್ತೆ, ಅಥವಾ ಮನೆಯೇ ಕುಸಿದು ಬಿದ್ದುಬಿಡುತ್ತೆ, ಅಥವಾ ಯಾರಿಗಾರು ಆರೋಗ್ಯ ತಪ್ಪು ಹೋಗ್ಬಿಡುತ್ತೆ. ಏನು ಒಟ್ಟಲ್ಲಿ ಹುಚ್ಚು ಅದು ಪ್ರಾಕ್ಟಿಕಲಾಗಿ ಆಗದೇ ಇರಲಿ, ಒಟ್ಟಲ್ಲಿ ಥಾಟ್ಸ್ ಅವ್ರಿಗೆ ಬರ್ತಾನೆ ಇರುತ್ತೆ. ಬಟ್ ಆದರೂ ದೇವ್ರನ್ನ ಬೈಬೇಕು, ಈ ಥರ ಎಲ್ಲ ದೇವ್ರ ಬಗ್ಗೆ ಅನ್ಕೋಬೇಕು ಅಂದರೆ, ಅನಿಸ್ಬೇಕು ಅಂದರೆ ಇದು ಬೇರೆ ಏನೋ ಕಾರಣ ಇದ್ದೇ ಇರುತ್ತೆ. ಖಂಡಿತವಾಗಿ ಅದೇ ಅವರೇ ಹೇಳ್ದ ಹಾಗೇನೆ, ವೈಯಕ್ತಿಕವಾಗಿ ಅವರಿಗೆ ಅದ್ರ ಮೇಲೆ ಆಸಕ್ತಿ ಇದೆ, ಇಲ್ಲ ಅಂತಲ್ಲ. ಬಟ್ ದೇವ್ರ ಮುಂದೆ ಹೋದಾಗ ಈ ರೀತಿ ಆಗುತ್ತೆ. ಸೊ ಇದು ಪ್ಯೂರ್ಲಿ ಆತ್ಮಗಳ ಚೇಷ್ಟೆನೇ ಇರುತ್ತೆ, ಎರಡನೇ ಮಾತೇ ಇಲ್ಲ. ಇದು ಅವ್ರ ವೈಯಕ್ತಿಕ ಸ್ವಭಾವ ಹಾಗಿಲ್ಲ. ಅದು ಒಳಗಡೆ ಇರತಕ್ಕಂಥ ಆತ್ಮ ಅವರನ್ನು ಆ ರೀತಿ ಪ್ರೊವೋಕ್ ಮಾಡಿ ಅನಿಸುತ್ತೆ, ಆ ಭಯಪಡಿಸುತ್ತೆ, ಆ ರೀತಿ ಕೆಟ್ಟ ಆಲೋಚನೆಗಳು ಬರೋ ಹಾಗೆ ಮಾಡುತ್ತೆ. ಸೊ ಈ ಆತ್ಮಚಿಕಿತ್ಸೆಯಲ್ಲಿ ಇದರ ಮೂಲವನ್ನು ತಿಳಿದು ಖಂಡಿತವಾಗಿ ಅದನ್ನು ಆತ್ಮಗಳನ್ನು ರಿಲೀಸ್ ಮಾಡೋದ್ರಿಂದ ಅವ್ರ ಸ್ವಂತಕ್ಕೆ ಆ ಸೆಲ್ಫ್ ಕಂಟ್ರೋಲ್ ಹೋಗಿರುತ್ತೆ. ಬೇಸಿಕಲಿ ಅವ್ರಿಗೆ ಗೊತ್ತಿರುತ್ತೆ ಅನ್ಬಾರ್ದು ಅನ್ನೋದು ತಪ್ಪು ಅಂತ, ತಮ್ಮಂತ ಹಿಡಿದು ಇಟ್ಕೊಳ್ಳಿಕ್ಕೆ ಆಗ್ತಿರಲ್ಲ, ಆ ಸೆಲ್ಫ್ ಕಂಟ್ರೋಲ್ ಹೋಗ್ಬಿಟ್ಟಿರುತ್ತೆ. ಅದನ್ನು ಖಂಡಿತವಾಗಿ ರೀಬಿಲ್ಡ್ ಮಾಡಿ ಮತ್ತೆ ಅವರನ್ನು ಸಹಜ ಸ್ಥಿತಿಗೆ ತರಬಹುದು. ಸ್ವಲ್ಪ ಸಮಯ ಹಿಡಿಯುತ್ತೆ, ಬಟ್ ಖಂಡಿತವಾಗಿ ಅದನ್ನು ಸಾಲ್ವ್ ಮಾಡ್ಬೋದು. ಸರಿ ಡಾಕ್ಟರ್, ಈಗ ಜಯರಾಮ್ ಅಂತ ಚಿತ್ರದುರ್ಗದಿಂದ ಪತ್ರ ಬರ್ತಿದ್ರು. ಈಗ ಕಳೆದ 6 ತಿಂಗಳಿಂದ, ಅಂದರೆ ಅವ್ರದ್ದು ಟ್ರಾವೆಲ್ಸ್ ಇದೆಯಂತೆ, 6 ತಿಂಗಳು ಮುಂಚೆ ಎಲ್ಲ ಟ್ರಾವೆಲ್ಸ್ ತುಂಬ ಚೆನ್ನಾಗಿ ನಡೀತಾ ಇತ್ತು. ಆದರೆ ಇತ್ತೀಚೆಗೆ 6 ತಿಂಗಳಿಂದ ಈಚೆಗೆ ಗಾಡಿಗಳ ಆಕ್ಸಿಡೆಂಟ್ ಆಗೋ ಜಾಸ್ತಿ ಆಗ್ತಾ ಇದೆ, ನಷ್ಟ ಆಗ್ತಾ ಇದೆ. ಇನ್ನೇನು ಟ್ರಾವೆಲ್ಸ್ ಅಂಗಡಿನೇ ಕ್ಲೋಸ್ ಮಾಡಬೇಕು ಅನ್ನೋ ಸ್ಥಿತಿಗೆ ಬಂದ್ಬಿಟ್ಟಿದಾರಂತೆ. ಸೊ ಇದಕ್ಕೆಲ್ಲ ಕಾರಣ ಏನು ಅಂತ ಅವರಿಗೆ ಗೊತ್ತಾಗ್ತಾನೆ ಇಲ್ಲ. ಇದಕ್ಕೆ ಏನಿರಬಹುದು ಕಾರಣ, ಡಾಕ್ಟರ್ನ ಕೇಳಿ ಅಂತ ಹೇಳಿದ್ದಾರೆ. ಅಂದರೆ ವ್ಯವಹಾರದಲ್ಲಿ ಬಹಳಷ್ಟು ಕುಂಠಿತ ಆಗ್ತಿದೆ ಅವರಿಗೆ ಅಂತ ಅರ್ಥ ಆಯ್ತು ಅಲ್ಲಿಗೆ. ಸೊ ಈಗ ಇವರು ವ್ಯವಹಾರದಲ್ಲಿ ಬಹಳಷ್ಟು ಮೊದಲು ಚೆನ್ನಾಗಿದ್ದವರು ಈಗ ಕಳೆದ 6 ವರ್ಷದಿಂದ ಈಚೆ, 6 ತಿಂಗಳಿಂದ ಈಚೆಗೆ ಬಹಳಷ್ಟು ಸಮಸ್ಯೆಗಳನ್ನು ಅನುಭವಿಸ್ತಿದ್ದಾರೆ. ಅಂದರೆ 6 ತಿಂಗಳಿಂದಾನೇ ಡೈರೆಕ್ಟಾಗಿ ಅಂತ ಹೇಳಲಿಕ್ಕಾಗಲ್ಲ, ಅದು ಮೊದಲಿಂದಾನೇ ಹಂತವಾಗಿ ಇಳ್ಕೊಂಡು ಬಂದಿರುತ್ತೆ. ಈಗ 6 ತಿಂಗಳಿಂದ ಕಂಪ್ಲೀಟಾಗಿ ಡೌನ್ ಆಗ್ತಾ ಬಂದಿರುತ್ತೆ. ಸೊ ಈಗೇನಾಗುತ್ತೆ ಅಂದರೆ, ನಾರ್ಮಲಿ ಈ ರೀತಿಯಾಗಿ ಅವ್ರ ವ್ಯವಹಾರ ಚೆನ್ನಾಗಿರಬಾರ್ದು, ಅಥವಾ ಅವರು ಕುಂಠಿತ ಆಗಲಿ ಲೈಫಲ್ಲಿ, ಅವರು ಮುಂದೆ ಬರಬಾರ್ದು ಅಂತ ಹೇಳಿ ಯಾರಾದರೂ ಪ್ರಯೋಗ ಮಾಡಿರೋ ಸಾಧ್ಯತೆಯೂ ಇರುತ್ತೆ. ಇಲ್ಲ ಅಂದರೆ ಯಾವುದಾದ್ರೂ ಆತ್ಮಗಳು ಅವರಲ್ಲಿ ಸೇರಿದ್ದು, ಅಥವಾ ಹಿಂದಿನ ಜನ್ಮದ ಸಮಸ್ಯೆ ಏನಾದ್ರು ಇದ್ದರೆ ಈ ರೀತಿ ಆಗೋ ಸಾಧ್ಯತೆ ಇರುತ್ತೆ. ಬಟ್ ಈ ರೀತಿ ಕಂಪ್ಲೀಟ್ ವ್ಯವಹಾರ ಡೌನ್ ಆಗೋದು ಇಲ್ಲ, ಹೆಚ್ಚಾಗಿ ನಾನು ಕಂಡು ಇರೋ ಹಾಗೆ ಮಾಟದ ಎಫೆಕ್ಟ್ ಖಂಡಿತ ಇದ್ದೇ ಇರುತ್ತೆ. ಯಾಕಂದರೆ ಈ ವ್ಯವಹಾರಗಳನ್ನೆಲ್ಲ ಉದ್ದೇಶಪೂರ್ವಕವಾಗಿ ಇಳಿಸ್ತಾ ಬಂದಿದ್ದಾರೆ. ಇದನ್ನು ಮೊದಲೆಲ್ಲ ಚೆನ್ನಾಗೇ ಮಾಡ್ಕೊಂಡಿದ್ದವರಲ್ವಾ ಅವರು, ಚೆನ್ನಾಗಿತ್ತು. ಈ 6 ತಿಂಗಳಿಂದ ಹೆಚ್ಚಾಗಿ ಅವ್ರಿಗೆ ಕಂಡು ಬರ್ತಿದೆ. ಗಾಡಿಗಳ ಆಕ್ಸಿಡೆಂಟ್ ಆಗೋದು ಇದೆಲ್ಲ ಇದರಿಂದ ಸಾಧ್ಯತೆ ಇದೆಯಾ? ಖಂಡಿತವಾಗಿ ಈ ಬಿಸ್ನೆಸ್ಸಲ್ಲಿ ಎಷ್ಟು ಮಟ್ಟಿಗೆ ಅದು ಹೊಡೆತ ಕೊಡುತ್ತೆ ಅಂದರೆ, ಇವ್ರು ಏನೋ ಒಂದು ವ್ಯವಹಾರ ಮಾಡಬೇಕು, ಯಾರ ಹತ್ರನೋ ಮಾತಾಡಿರ್ತಾರೆ, ಇವರಲ್ಲಿ ಹೋಗೋ ಅಷ್ಟರೊಳಗೆ ಆ ವ್ಯಕ್ತಿ ಅಲ್ಲಿರಲ್ಲ, ಆ ಕೆಲಸ ಇವ್ರಿಗೆ ದಕ್ಕಲ್ಲ. ಸೊ ಏನೋ ಒಂದು ಕಾರಣಾಂತರದಿಂದ ಕೆಲಸ
ಕೈಗೆ ಹತ್ತದೇ ಇರೋಂಗಾಗುತ್ತೆ. ಇರೋ ಕೆಲಸಗಳನ್ನು ಕಳ್ಕೊಳ್ತಾ ಬರ್ತಾರೆ, ಏನೋ ತಪ್ಪುಗಳು ನಡೀತವೆ, ಅವ್ರು ತಗೊಳ್ಳೋ ಡಿಸಿಷನ್ ಎಲ್ಲ ಉಲ್ಟಾ ಹೊಡೆಯುತ್ತೆ. ಸೊ ಫೈನಾನ್ಷಿಯಲ್ ಪ್ರಾಬ್ಲಮ್ ಬರಲಿಕ್ಕೆ ಶುರು ಆಗುತ್ತೆ. ಅದ್ರ ಜೊತೆಯಲ್ಲಿ ಆ ಸಿಡ್ಕು ಜಾಸ್ತಿ ಆಗಿ ಸಂಬಂಧಗಳು ಸರ್ಕಲಲ್ಲಿ, ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ಕಲೀಗ್ಸ್ ರಿಲೇಟೆಡಲ್ಲಿ ಆಗಿರ್ಬೋದು, ಕಸ್ಟಮರ್ ರಿಲೇಟೆಡ್ ಆಗಿರ್ಬೋದು, ಹೆಂಡತಿ ಮಕ್ಕಳ ವಿಚಾರದಲ್ಲಿ ಆಗಿರ್ಬೋದು, ಎಲ್ಲ ರಿಲೇಟೆಡಲ್ಲೂ ಸಂಬಂಧಗಳು ಹಾಳಾಗ್ತಾ ಬರುತ್ತೆ. ಯಾಕಂದರೆ ಅವರಿಗೆ ಫ್ರಸ್ಟ್ರೇಷನ್ ಜಾಸ್ತಿ ಆಗ್ತಾ ಹೋಗ್ಬಿಡುತ್ತೆ, ತಡ್ಕೊಳಕ್ಕಾಗಲ್ಲ, ಅವ್ರು ಕಂಟ್ರೋಲ್ ಮಾಡ್ಕೊಳಕ್ಕಾಗಲ್ಲ. ಯಾರು ಅಂದಿದ್ದು ಮಾಡಿದ್ದೆಲ್ಲ ತಪ್ಪಾಗೆ ಕಾಣಿಸ್ಲಿಕ್ಕೆ ಶುರು ಆಗೋಗ್ಬಿಡುತ್ತೆ. ಯಾಕೆಂದರೆ ಫೇಲ್ಯೂರ್ ಅಂದರೆ ಹಾಗೇನೆ, ಫೇಲ್ಯೂರನ್ನು ಅಷ್ಟು ಈಸಿಯಾಗಿ ಯಾರು ದಕ್ಕಿಸ್ಕೊಳ್ಳೋಕ್ಕಾಗೋದಿಲ್ಲ, ಅದನ್ನು ಸಹಿಸ್ಕೊಳ್ಳೋಕ್ಕೂ ಆಗೋದಿಲ್ಲ. ಸೊ ಹೀಗಾಗಿ ಅವರಿಗೆ ಆ ಫ್ರಸ್ಟ್ರೇಷನ್ ಜಾಸ್ತಿ ಆಗ್ಬಿಟ್ಟಿರುತ್ತೆ, ಸಂಬಂಧಗಳು ಹಾಳಾಗ್ತಾ ಇರುತ್ತೆ, ಕೈ ಖಾಲಿ ಆಗ್ತಿರುತ್ತೆ, ಕಮಿಟ್ಮೆಂಟ್ ನೋಡಿದ್ರೆ ತಲೆ ಮೇಲೆ 1000 ನಿಂತಿರುತ್ತೆ. ಸೊ ಹೀಗಾಗಿ ಆ ಹತಾಶ ಭಾವದಲ್ಲಿ ಅವರು ಎಲ್ಲವನ್ನು ಕಳ್ಕೊಳ್ತಾ ಬರ್ತಾರೆ. ಈ ಆತ್ಮಚಿಕಿತ್ಸೆಯಲ್ಲಿ ಅವರ ಆತ್ಮವನ್ನು ಬೇರೆ ಒಬ್ಬ ವ್ಯಕ್ತಿ ಮೇಲೆ ವರ್ಗಾವಣೆ ಮಾಡೋದ್ರಿಂದ ಇದಕ್ಕೆಲ್ಲ ಕಾರಣ ಏನು ಅಂತ ನಾವು ಈಸಿಯಾಗಿ ಹುಡುಕ್ಬೋದು. ಹುಡುಕಿ ಇದು ಮಾಟದಿಂದನೇ ಆಗಿದ್ದಾಗಲಿ ಅಥವಾ ಬೇರೆ ಯಾವ್ದಾದ್ರು ಆತ್ಮಗಳಿಂದ ಆಗಲಿ ಅಥವಾ ಯಾವ್ದಾದ್ರು ಜನ್ಮಾಂತರದ ಕರ್ಮಗಳಿಂದ ಏನಾದ್ರು ಆಗ್ತಾ ಇದ್ದರೆ ಅದನ್ನು ಖಂಡಿತವಾಗಿ ಅದನ್ನು ಡಿಸ್ಕನೆಕ್ಟ್ ಮಾಡಿ ಅಥವಾ ಆತ್ಮಗಳನ್ನು ಆ ದೇಹದಿಂದ ಬೇರ್ಪಡಿಸಿ ಅಥವಾ ಮಾಟವನ್ನು ನಿವಾರಣೆ ಮಾಡಿ ಅವರ ಸಮಸ್ಯೆಯನ್ನು ಬಗೆಹರಿಸ್ಬೋದು. ಸರಿ ಡಾಕ್ಟರ್, ಜಗದೀಶ್ ಅವ್ರು ಕೇಳಿರೋದು ಶಿರಾಯಿಂದ ಅವರು ಪತ್ರವನ್ನು ಬರೆದಿದ್ದಾರೆ. ಈಗ ಅವರು ರಾತ್ರಿ ಮನೆ ಒಳಗೆ ಮಲಗಿದವರು ಬೆಳಗ್ಗೆ ಆಗೋ ಹೊತ್ತಿಗೆ ಅಂಗಳದಲ್ಲಿ ಇರ್ತಾರಂತೆ. ಇದು ನಿಜವಾಗ್ಲೂ ನನಗೆ ಕೇಳಿ ಆಶ್ಚರ್ಯ ಆಯಿತು, ಇದು ಹೇಗೆ ಸಾಧ್ಯ ಅಂತ. ಇದನ್ನು ಬೇರೆಯವ್ರ ಹತ್ರ ಹೇಳ್ಕೊಂಡ್ರು ಅವರು ನಗ್ತಾ ಇದ್ರಂತೆ, ಹಿಂಗೆಲ್ಲ ತಮಾಷೆ, ನೀನೆಲ್ಲ ಮೋಸ್ಟ್ಲಿ ಕುಡ್ದಿರಬೇಕು, ನೀನೇ ಹೋಗಿ ಮಲಗಿರ್ತೀಯ, ನಿನಗೆ ಗೊತ್ತಾಗಿರೋದಿಲ್ಲ ಅಂತ. ಸೊ ಬಟ್ ಇದು ಅವರು ಯಾವಾಗಲೂ ನಡೀತಾ ಇರುತ್ತೆ ಹೀಗೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಅವ್ರಿಗೆ ಕನಸು, ಕೆಟ್ಟ ಕನಸು, ಯಾರೋ ಅವ್ರನ್ನ ಸಾಯಿಸೋದಕ್ಕೆ ಅಟ್ಟಿಸ್ಕೊಂಬಂದ ಹಾಗೆ ಈ ಥರದ್ದೆಲ್ಲ ಕನಸು ಬೀಳ್ತಾ ಇರುತ್ತಂತೆ. ಇದೆಲ್ಲ ನಿಜವಾಗ್ಲೂ ಸಾಧ್ಯನಾ ಒಬ್ಬ ಮನುಷ್ಯನ ಜೀವನದಲ್ಲಿ ಅನ್ನೋದು ನನ್ನ ಪ್ರಶ್ನೆ. ಇದಕ್ಕೆ ಉತ್ತರ ನೀವೇ ಹೇಳಬೇಕು ಅಂತ ಹೇಳಿದ್ದಾರೆ. ಆತ್ಮಗಳ ರಿಲೇಟೆಡಲ್ಲಿ ಇದು ನಿಜಾನೇ. ಯಾಕೆಂದರೆ ಕೆಲವೊಬ್ಬರಿಗೆ ರಾತ್ರಿ ಮಲಗಿದಾಗ ನಡೆಯುವಂಥ ಕಾಯಿಲೆಗಳಿರುತ್ತೆ, ಅದು ಸಹಜವಾಗಿರುತ್ತೆ ಆತ್ಮಗಳಿಂದ ಅಂತ ಹೇಳೋಕ್ಕಾಗಲ್ಲ. ಆದರೆ ನೀವು ಹೇಳ್ತಾ ಇರೋದು ಅವರು ಬಂದು ಅಂಗಳದಲ್ಲಿ ಮಲಗಿರ್ತಾರೆ ಅಂತ ಅಲ್ವಾ? ಸೊ ಅವರು ನಡ್ಕೊಂಡು ಹೋಗುವಂಥ ಕಾಯಿಲೆ ಅಲ್ಲದೇನೆ ಇದು ಪ್ರತಿನಿತ್ಯ ಬೇರೆ ಬೇರೆ ಕಡೆ ಮಲಗುವಂಥ ಬದಲಾವಣೆ ಆಗ್ತಾ ಇದ್ದರೆ ಆತ್ಮಗಳ ಚೇಷ್ಟೆಗಳು ಇರುತ್ತೆ. ಯಾಕಂದರೆ ಎಷ್ಟೋ ಜನನ ತೆಗೆದು ಬಾತ್ರೂಮಲ್ಲಿ ಮಲಗಿಸಿರೋದೇ ಆಗಲಿ, ಮನೆಯಿಂದ ಹೊರಗೆ ಮಲಗಿಸಿರೋದೇ ಆಗಲಿ, ಆ ರೀತಿಗಳೆಲ್ಲ ಘಟನೆಗಳು ನಡೀತಾನೆ ಇರುತ್ತೆ. ಆಮೇಲೆ ಮೇಲ್ಗಡೆ ಮಲಗಿದ್ದವ್ರು ಕೆಳಗೆ ಮಲಗಿರೋದು, ಕೆಳಗಡೆ ಮಲಗಿದ್ದವ್ರು ಮೇಲ್ಗಡೆ ಮಲ್ಕೊಳ್ಳೋದು, ಅದು ಭಾಳಷ್ಟು ವ್ಯತ್ಯಾಸಗಳು ಕಂಡು ಬಂದಿದೆ. ಅದು ಸೊ ಆತ್ಮಗಳ ಚೇಷ್ಟೆಗಳು ಇರುತ್ತೆ ಈ ರೀತಿಯಲ್ಲಿ, ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಓಕೆ, ಹಾಗಾದರೆ ನಿಜವಾಗ್ಲೂ ಇದು ನಡೆಯುತ್ತೆ? ಇದು ನಡೆಯುತ್ತೆ. ಇದು ನಿಜವಾಗ್ಲೂ ಆತ್ಮದಿಂದ ನಡೀತಿದೆಯೋ ಇಲ್ವೋ ಅನ್ನೋದನ್ನು ಕಂಡು ಹಿಡ್ಕೊಳ್ಳೋದಕ್ಕೆ ಈ ಆತ್ಮಚಿಕಿತ್ಸೆಯಲ್ಲಿ ಅವರನ್ನು ಒಳಪಡಿಸಿದ್ದೆ. ಆದರೆ ಅವರ ಆತ್ಮವನ್ನು ನಾವು ವರ್ಗಾವಣೆ ಮಾಡಿಕೊಂಡು ಅದು ಏನು, ಯಾಕೆ ಹೀಗೆ ಆಗ್ತಿದೆ, ಯಾವಾಗಿಂದ, ಇದ್ರ ಮೂಲ ಏನು ಅಂತ ಕಂಡು ಹಿಡಿದು ಅದನ್ನು ಕ್ಲಿಯರ್ ಮಾಡ್ಬೋದು. ಈಗ ಅವ್ರಿಗೆ ಕೆಟ್ಟ ಕನಸು ಕೂಡ ಇದರಿಂದನೇ ಬೀಳೋ ಸಾಧ್ಯತೆ ಇದೆಯಾ? ಖಂಡಿತ. ಈಗ ಒಂದು ಜಾಗದಿಂದ ಇನ್ನೊಂದು ಕಡೆ ಸ್ಥಾನ ಪಲ್ಲಟ ಆಗ್ತಿದೆ ಅಂದರೆ ಅದರ ಅರ್ಥ ಅವ್ರ ದೇಹದಲ್ಲಿ ಈಗ ಆತ್ಮ ಇದೆ ಅನ್ನೋದು ಕನ್ಫರ್ಮ್ಡ್ ಆಗಿದೆ. ಅದರಲ್ಲಿ ನೀವು ಅದು ಕೆಟ್ಟ ಕನಸು ಬೀಳ್ತಿದೆ ಅಂದರೆ ಅಸಂಬದ್ಧವಾದ ಕನಸುಗಳು ಹೆಚ್ಚಾಗಿ ಬೀಳೋದು ಆತ್ಮಗಳಿಂದಾನೆ. ಅದು ಪ್ರೋವೋಕ್ ಮಾಡುತ್ತೆ, ಒಳಗಡೆಯಿಂದ ಬೇರೆ ಬೇರೆ ರೂಪದಲ್ಲಿ ತೋರಿಸ್ತಾ ಇರುತ್ತೆ. ಸೊ ಹೀಗಾಗಿ ಇವರಿಗೆ ಆದರೆ ನಮ್ಮ ರಿಲೇಟೆಡ್ ಸಮಸ್ಯೆಗಳು ಖಂಡಿತವಾಗಿ ಇರುತ್ತೆ. ಸರಿ ಡಾಕ್ಟರ್, ಹಾಗಾದರೆ ಜಗದೀಶ್ ಅವರೇ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮದಲ್ಲಿ ನನ್ನ ಮುಂದಿನ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ಡಾಕ್ಟರ್ ಸುಮತಿ ಅಂತ ಫೋನ್ ಮಾಡಿದ್ರು ಭದ್ರಾವತಿಯಿಂದ. ಅವರು ಮುಂಚೆ ಅಂದರೆ ತುಂಬ ಚೆನ್ನಾಗಿ ಊಟ ಮಾಡ್ತಾ ಇದ್ದರು. ಈಗ ಕಳೆದ 1 ವರ್ಷದಿಂದ ಊಟನೇ ಸರಿಯಾಗಿ ಸೇರ್ತಾ ಇಲ್ವಂತೆ. ತಿನ್ನಬೇಕು ಅಂತ ಆಸೆ ಆಗಿ ಅಕಸ್ಮಾತ್ ಒಂದು ತುತ್ತು ಜಾಸ್ತಿ ಆದರೂ ಕೂಡ ವಾಮಿಟ್ ಆಗುತ್ತಂತೆ. ಅವರು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿದ್ದಾರೆ, ಬಟ್ ಏನೂ ಪ್ರಯೋಜನ ಆಗಿಲ್ಲ. ಅವರೇನು ನಿಮ್ಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ಅಂತ ಹೇಳಿದ್ದಾರೆ, ರಿಪೋರ್ಟ್ ಕೂಡ ಬಂದಿದೆ. ಇದಕ್ಕೆ ನಮ್ಮ ಆತ್ಮಚಿಕಿತ್ಸೆಯಲ್ಲಿ ಏನಾದರೂ ಪರಿಹಾರ ಸಿಗುತ್ತಾ ಅಂತ ಕೇಳ್ತಾ ಇದ್ದಾರೆ. ಖಂಡಿತವಾಗೂ ಸಿಗುತ್ತೆ. ಈಗೇನಾಗುತ್ತೆ, ಮೆಡಿಕಲಿ ಅವ್ರು ಚೆಕ್ ಮಾಡಿಸಿದ್ದಾರೆ, ಹೊಟ್ಟೆ ಒಳಗೆ ಏನೂ ಇಲ್ಲ ಅಂತ ಕನ್ಫರ್ಮ್ ಆದರೆ ಅವ್ರಿಗೆ ಸಮಸ್ಯೆ ಇಲ್ಲ ಅನ್ನೋದು ಅದರಿಂದ ಮೆಡಿಕಲ್ ರಿಪೋರ್ಟಿಂದ ರುಜುವಾತು ಆಗಿರೋದ್ರಿಂದ ಆತ್ಮಚಿಕಿತ್ಸೆಯಲ್ಲಿ ಅದಕ್ಕೆ ಖಂಡಿತವಾಗಿ ಪರಿಹಾರ ಸಿಗುತ್ತೆ. ಇದೊಂಥರ ಡಿಫ್ರೆಂಟ್ ಆಗಿರುವಂಥ ಸಮಸ್ಯೆ ಅಂತ ಅನಿಸ್ತಾ ಇದೆ ನನಗೆ. ಇಲ್ಲ, ಈ ರೀತಿ ಭಾಳಷ್ಟು ಜನಕ್ಕೆ ಇರುತ್ತೆ. ಅವ್ರಿಗೆ ಊಟವೇ ಸೇರಲ್ಲ. ಊಟ ಸೇರದೇ ಇದ್ರೆ 1-2 ತುತ್ತು ತಿಂದರೂ ಸಾಕು ಅವ್ರಿಗೆ ವಾಂತಿ ಆಗ್ಲಿಕ್ಕೆ ಶುರು ಆಗೋಗ್ಬಿಡುತ್ತೆ. ಇನ್ನು ಕೆಲವೊಬ್ಬರಲ್ಲಿ ವಾಂತಿ ಆಗಲಿಲ್ಲ ಅಂದರೂ ಕೂಡ ಡಿಸೆಂಟ್ರಿ ಶುರು ಆಗೋಗ್ಬಿಡುತ್ತೆ, ಲೂಸ್ ಮೋಷನ್ ಶುರು ಆಗೋಗ್ಬಿಡುತ್ತೆ. ಊಟ ಮಾಡಿದ್ದು ಏನು ಹೊಟ್ಟೆಲಿ ನಿಲ್ಲೋದೇ ಇಲ್ಲ ಅವರಿಗೆ. ದಿನೇ ಅವ್ರು ವೆಯ್ಟ್ ಲೂಸ್ ಮಾಡ್ಕೊಳ್ತಾನೆ ಇರ್ತಾರೆ ಹೊರತು, ವೀಕ್ ಆಗ್ತಿರ್ತಾರೆ ಹೊರತು, ಯಾವುದೇ ಕಾರಣಕ್ಕೂ ತಿಂದಿದ್ದು ಡೈಜೆಸ್ಟ್ ಆಗೋದೇ ಇಲ್ಲ, ಹೊಟ್ಟೆಲಿ ನಿಲ್ಲೋದೇ ಇಲ್ಲ, ಸ್ವಲ್ಪನೂ ಕೂಡ ರಿಟೈನ್ ಆಗಲ್ಲ. ಅದು ಹಾಗೇನೆ ಡಿಸೆಂಟ್ರಿ ಶುರು ಆಗುತ್ತೆ. ಇನ್ನು ಕೆಲವೊಬ್ಬರಿಗೆ ವಾಂತಿ ಆಗ್ಲಿಕ್ಕೆ ಶುರು ಆಗೋಗ್ಬಿಡುತ್ತೆ. ಸೊ ಇದು ಈ ರೀತಿಯಾದ ಸಮಸ್ಯೆ ಹೆಚ್ಚಾಗಿ ಕಂಡು ಬಂದಿರೋದು ಈ ಇದು ಮದ್ದಿಂದ ಹೆಚ್ಚಾಗಿ ಕಂಡು ಬರುತ್ತೆ. ಮದ್ದಿನ ಹಾಕಿ ಬಹಳಷ್ಟು ವರ್ಷಗಳಾಗಿದ್ದರೆ ಅದೇನಾಗುತ್ತೆ, ಇಂಟೆಸ್ಟೈನ್ ಕಂಪ್ಲೀಟ್ ವೀಕ್ ಮಾಡಿಬಿಟ್ಟಿರುತ್ತೆ, ಡೈಜೆಷನ್ ಪವರ್ ಕಳ್ಕೊಂಡ್ಬಿಟ್ಟಿರುತ್ತೆ. ಸೊ ನರ್ವ್ ಸಿಸ್ಟಮ್ ಎಲ್ಲ ವೀಕ್ ಆಗೋಗ್ಬಿಟ್ಟಿರುತ್ತೆ, ಬ್ಲಡ್ ಡೆವಲಪ್ಮೆಂಟೇ ಸ್ಟಾಪ್ ಮಾಡಿಬಿಟ್ಟಿರುತ್ತೆ ಅದು. ಸೊ ಹೀಗಾಗಿ ಏನಾಗುತ್ತೆ, ಏನೇ ತಿಂದರೂ ಕೂಡ ಒಳಗಡೆ ಹೋಗೋದೇ ಇಲ್ಲ. 2 ತುತ್ತು ಹಾಕ್ಕೊಳ್ತಿದ್ದಾಗೇ ವಾಂತಿ ಆಗ್ಬಿಡುತ್ತೆ. ಸೊ ಇದನ್ನು ಪರಿಹರಿಸೋದ್ರಿಂದ ಆತ್ಮಸಂಜೀವನಿಯಲ್ಲಿ ಅದರ ಮದ್ದಿಂದ ಅಥವಾ ಆತ್ಮದಿಂದ ಇದು ನೋಡಿ ಅದನ್ನು ಕ್ಲಿಯರ್ ಮಾಡೋದ್ರಿಂದ ಖಂಡಿತವಾಗೂ ಆ ಸಮಸ್ಯೆ ಬಗೆಹರಿಯುತ್ತೆ. ಬಟ್ ಈ ಡಿಸೆಂಟ್ರಿನೇ ಆಗಲಿ, ವಾಮಿಟಿಂಗ್ ಸೆನ್ಸೇಷನ್ ಹೆಚ್ಚಾಗಿ ಬರೋದೇ ಆಗಲಿ, ಅದು ತುಂಬ ಹಳೇದಾಗಿದ್ರೆ ಸ್ವಲ್ಪ ಕಾಲಾವಕಾಶ ಜಾಸ್ತಿ ಬೇಕಾಗುತ್ತೆ. ಬಟ್ ಖಂಡಿತವಾಗೂ ಸಾಲ್ವ್ ಆಗುತ್ತೆ.
ಯಾಕಂದ್ರೆ ಮನುಷ್ಯನ ಶಕ್ತಿ ಇರೋದೇ ಆಹಾರದಲ್ಲಿ. ತಿಂದಿದ್ದ ಆಹಾರ ಎಲ್ಲ ವಾಂತಿ ಆದ್ರೆ ಸೊ ಇನ್ನೇನು ಶಕ್ತಿ ಇರುತ್ತೆ, ಅವರೇ ಬದುಕೋದೇ ಬಹಳ ವೀಕ್ ಆಗ್ತಾ ಇರುತ್ತೆ. ಸೊ ಅದಕ್ಕೂ ಕೂಡ ನಮ್ಮ ಆತ್ಮಚಿಕಿತ್ಸೆಯಲ್ಲಿ ಖಂಡಿತ ಪರಿಹಾರ ಸಿಗುತ್ತೆ. ಸರಿ ಡಾಕ್ಟರ್, ವೀಕ್ಷಕರೇ, ಈ ಮಾಹಿತಿಯೊಂದಿಗೆ ಕಾರ್ಯಕ್ರಮದಲ್ಲಿ ಮೊದಲನೇ ಬ್ರೇಕ್ ತಗೊಳ್ಳುವಂತಹ ಸಮಯ. ನೀವು ನೋಡ್ತಾ ಇದ್ದೀರಾ ಆತ್ಮ ಸಂಜೀವಿನಿ, ಒಂದು ಪುಟ್ಟ ಬ್ರೇಕ್. ಆತ್ಮ ಸಂಜೀವಿನಿ, ಇದು ಜನ್ಮ ಜನ್ಮಾಂತರ. ಆತ್ಮ ಸಂಜೀವಿನಿ, ಇದು ಜನ್ಮ ಜನ್ಮಾಂತರ. ವಿರಾಮದ ನಂತರ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಆತ್ಮ ಸಂಜೀವಿನಿ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ವೀಕ್ಷಕರೇ, ಸಾಕಷ್ಟು ಜನ ಹೇಳೋದನ್ನ ನಾವು ಕೇಳಿದ್ದೀವಿ. ಅಂದರೆ ಮನೇಲಿ ಯಾರೋ ಬಂದು ಓಡಾಡ್ದಾಗುತ್ತೆ, ಪಕ್ಕದಲ್ಲೇ ನಿಂತ್ಕೊಂಡಾಗುತ್ತೆ, ಕಿವಿಲಿ ಪಿಸ್ಕುಡ್ದಂಗೆ ಆಗುತ್ತೆ ಅಂತ. ಇದೆಲ್ಲ ನಿಜವಾಗ್ಲೂ ನಿಜನಾ? ನನಗಂತೂ ಗೊತ್ತಿಲ್ಲ. ಡಾಕ್ಟರ್ ಇದ್ರ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳೋಣ. ಡಾಕ್ಟರ್, ಈಗ ಆತ್ಮಗಳು ಮನೇಲಿ ಓಡಾಡಿದ ರೀತಿ ಅನುಭವ ಆಯಿತು ಅಂತ ಸುಮಾರು ಜನ ಹೇಳ್ತಾರೆ. ಅಂದರೆ ಕಿವಿಲಿ ಒಂದು ಪಿಸ್ಕುಡ್ದಾಗ ಆಗುತ್ತೆ. ಇದೆಲ್ಲ ಯಾವ ರೀತಿ ನಡೆಯುತ್ತೆ ಡಾಕ್ಟರ್? ನಿಜವಾಗ್ಲೂ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಬೇಕು ಅನ್ನೋ ಆಸೆ ನನಗೂ ಇದೆ, ನಮ್ಮ ವೀಕ್ಷಕರಿಗೂ ಇದೆ. ಹೇಳ್ತೀರಾ? ಖಂಡಿತವಾಗಿ ಇದೆಲ್ಲ ನಡೆಯಲ್ಲ ಅಂತ ಹೇಳೋಕ್ಕಾಗಲ್ಲ. ಮನೆಯಲ್ಲಿ ಆತ್ಮಗಳಿದ್ದಾಗ ಅಥವಾ ಮನೆಯಲ್ಲಿ ಆತ್ಮಗಳಿಲ್ಲದೆ ದೇಹದಲ್ಲಿರೋ ಆತ್ಮಗಳೇ ಮನೆಯಲ್ಲಿ ಸಂಚಾರ ಮಾಡ್ತವೆ ಮತ್ತು ದೇಹವನ್ನು ಸೇರ್ಕೋತವೆ. ಕೆಲವೊಂದು ಟೈಮು ಮನೆಯಲ್ಲೇ ಆತ್ಮಗಳು ಸ್ಥಿರವಾಗಿ ಉಳಿದಿರ್ತವೆ. ಅವು ಮನೆಯಲ್ಲಿ ಸುತ್ತಾಡೋದು, ತಿರುಗಾಡೋದು, ಅವರು ಯಾವಾಗಲೇ ಪಾಸ್ ಆಗುವಾಗ ಅದು ಶಾಡೋ, ಅದರ ನೆರಳು ಪಾಸ್ ಆದಾಗ ಆಗೋದು, ಅಥವಾ ಮೈ ಮರೆತು ನಮ್ಮ ಪಾಡಿಗೆ ನಾವು ಕೆಲಸ ಮಾಡ್ತಿರ್ತೀವಿ, ಹಿಂದ್ಗಡೆಗೆ ಏನೋ ಗಾಳಿ ಪಾಸ್ ಆದಾಗ ಆಗೋದು, ಅಥವಾ ಬಂದು ಕಿವಿಯಲ್ಲಿ ಪಿಸುಗುಟ್ಟಿ ಮಾತಾಡ್ದಂಗೆ ಆಗೋದು, ಅಥವಾ ಹೆಸರು ಹಿಡಿದು ಕರೆದಂಗೆ ಆಗೋದು, ಇವೆಲ್ಲ ಆಗ್ತವೆ. ಇವೆಲ್ಲ ಆತ್ಮಗಳ ಚೇಷ್ಟೆ. ಇದು ಮನೆಯಲ್ಲಿದ್ದಲ್ಲೂ ಆಗುತ್ತೆ, ಆಫೀಸ್ಗಳಲ್ಲೂ ಕೆಲವೊಬ್ಬರಿಗೆ ಅನುಭವಕ್ಕೆ ಬರುತ್ತೆ, ಕೆಲವೊಮ್ಮೆ ಕೆಲಸ ಮಾಡೋ ಜಾಗದಲ್ಲೂ ಫ್ಯಾಕ್ಟ್ರಿಗಳಲ್ಲೂ ಅನುಭವಕ್ಕೆ ಬರುತ್ತೆ, ಅಥವಾ ಕೆಲವೊಂದು ಟೈಮ್ ಕೆಲವೊಂದು ಜಾಗದಲ್ಲಿ ಯಾರಾದರೂ ನೇಣು ಹಾಕ್ಕೊಂಡು ಸತ್ತು ಅದೇ ಜಾಗದಲ್ಲಿ ಉಳ್ಕೊಂಡ್ಬಿಟ್ಟಿದ್ರೆ ಅಲ್ಲಿ ಕೂಡ ಅದರ ಅನುಭವ ಆಗುತ್ತೆ. ಬೇರೆಯವ್ರಿಗೆ ಅದು ಪ್ರೇರೇಪಣೆ ಮಾಡ್ತಾ ಇರುತ್ತೆ ಆ ರೀತಿ ಮಾಡ್ಕೊಳ್ಳೋ ಹಾಗೆ. ಸೊ ಟಚ್ ಫೀಲಿಂಗ್ಸ್ ಅಂತೂ ಕೇಳೋದೇ ಬೇಕಿಲ್ಲ. ಯಾರ್ದಾದ್ರೂ ತುಂಬ ಬಾಡಿ ವೀಕ್ ಇದ್ದು ಆತ್ಮಗಳಿಂದ ಅದು ವೀಕ್ ಆಗಿದ್ದರೆ ಆವರಿಸ್ಕೊಂಡು ಅಂತ ಅವರಿಗಂತೂ ದೈಹಿಕವಾಗಿ ಟಚ್ ಫೀಲಿಂಗ್ಸ್ ಅಂತೂ ಎಲ್ಲ ರೀತಿಯಲ್ಲಿ ಆಗ್ತಾ ಇರುತ್ತೆ. ಮುಟ್ಟಿದ ಹಾಗೆ, ಎಳೆದ ಹಾಗೆ, ಹೊಡೆದ ಹಾಗೆ, ಜೂಟ್ದ ಹಾಗೆ, ನೂಕದ ಹಾಗೆ, ಈ ಬಹಳಷ್ಟು ಆಗುತ್ತೆ. ಮಲಗಿದಾಗ ಜೊತೆಲೇ ಇದ್ದ ಹಾಗೆ, ತಬ್ಕೊಂಡ ಹಾಗೆ, ಮೈ ಮೇಲೆ ಕುತ್ಕೊಂಡು ಕುತ್ತಿಗೆ ಹಿಚಕ್ದಂಗೆ, ಕೈ ಕಾಲು ಎಳೆದಂಗೆ, ಸೇರ್ಕೊಳ್ಳೋದು, ದೇಹದಲ್ಲಿ ಸೇರ್ಕೊಳ್ಳೋದು, ಹೊರಗಡೆ ಬರೋದು, ಅವೆಲ್ಲ ಅನುಭವಕ್ಕೆ ಬರ್ತಾನೆ ಇರುತ್ತೆ. ಕೆಲವೊಬ್ಬರಿಗೆಲ್ಲ ಬಿಗಿನಿಂಗಲ್ಲಿ ಅದನ್ನು ಅನುಭವಿಸಿ ಕೊನೆಗೆ ಅಯ್ಯೋ ಇದ್ರ ಹಣೆ ಬರ ಬಿಡ, ನನ್ನ ಹಣೆ ಬರ ಇದ್ದಿದ್ದು ಹಿಂಗೇನೆ, ಎಲ್ಲಿ ಹೋದ್ರೆ ಸರಿ ಆಗ್ತಿಲ್ಲ, ಇದಿಷ್ಟೇ ಅನ್ಕೊಂಡು ಸುಮ್ಮನೆ ಆಗ್ಬಿಟ್ಟಿರ್ತಾರೆ ಪಾಪ. ಆಮೇಲೆ ಕೆಲವೊಬ್ಬರು ತುಂಬ ಅದನ್ನು ಭಯಪಟ್ಟು ಮಾನಸಿಕವಾಗಿ ಸಮಸ್ಯೆಗೆ ಬಂದುಬಿಡ್ತಾರೆ, ಖಿನ್ನತೆಗೆ ಒಳಗೆ ಆಗ್ಬಿಡ್ತಾರೆ. ಅದನ್ನು ಹೇಳ್ಕೊಳ್ಳೋಂಗಿರಲ್ಲ, ಅನುಭವಿಸೋಂಗಿರಲ್ಲ. ಯಾರಿಗಾರು ಹೇಳಿದ್ರೆ ಅಯ್ಯೋ ನಿನ್ನ ಭ್ರಮೆ ಸುಮ್ಮನೆ ಇರು ಅಂತ ಅವ್ರು ಬೈತಾರೆ. ಇವ್ರು ಅನುಭವಿಸೋದನ್ನು ತಪ್ಪಕ್ಕಾಗ್ತಿರಲ್ಲ, ಅದನ್ನು ಹೇಳ್ಕೊಳಕ್ಕಾಗಲ್ಲ, ಅನುಭವಿಸೋಕ್ಕಾಗಲ್ಲ. ಕೊನೆಗೆ ಅವ್ರು ಕಂಪ್ಲೀಟ್ ಮೆಂಟಲ್ ಆಗಿಬಿಡ್ತಾರೆ, ಮೆಂಟಲ್ ಸಮಸ್ಯೆಗೆ ಒಳಪಟ್ಬಿಡ್ತಾರೆ, ಮಾನಸಿಕವಾಗಿ ಸಖತ್ ಖಿನ್ನತೆಗೆ ಒಳಗಾಗೋಗ್ಬಿಡ್ತಾರೆ. ಅವ್ರನ್ನ ಹೊರಗೆ ತರೋದು ನಮಗೆ ಭಾಳಷ್ಟು ಕಷ್ಟ ಆಗುತ್ತೆ. ಯಾಕೆಂದರೆ ಅಷ್ಟು ಆಳವಾಗಿ ಇಳಿದು ಬಿಡ್ತಾರೆ ಅವರು. ಅನ್ನೋಗಿಲ್ಲ, ಅನುಭವಿಸೋಗಿಲ್ಲ. ಈಸ್ ಅ ಶಾಕ್. ಪ್ರಾಕ್ಟಿಕಲಾಗಿ ಅನುಭವಿಸ್ತಿರೋದು ನಿಜ, ಬಟ್ ಯಾರೂ ನಂಬಕ್ಕೆ ರೆಡಿ ಇರಲ್ಲ. ಸೊ ಹೀಗಾಗಿ ಆತ್ಮ ಸಂಜೀವಿನಿ, ಇದು ಜನ್ಮ ಜನ್ಮಾಂತರ. ನೋಡಿದ್ರಲ್ಲ, ಇದೇ ರೀತಿ ಲಕ್ಷಾಂತರ ಜನರು ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ. ಆದರೆ ಸಮಸ್ಯೆಯ ಮೂಲವನ್ನು ಕಂಡುಹಿಡಿದು ಪರಿಹಾರದ ದಾರಿಯನ್ನು ಹುಡುಕೋದು ನಮ್ಮ ಕೈಲಿದೆ. ಅದನ್ನು ಆದಷ್ಟು ಬೇಗ ಮಾಡಬೇಕು ಅಲ್ವಾ? ಈಗ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಡಾಕ್ಟರ್, ಈಗ ಇವ್ರ ಸಮಸ್ಯೆ ಏನು ಅಂತ ನೋಡಿದ್ವಿ, ಅದಕ್ಕೆ ಪರಿಹಾರವನ್ನು ಕೂಡ ನೀವು ಮಾಡಿದ್ರಿ. ಇದು ಅಲ್ಲದೆ ನಿಮ್ಮ ಆಫೀಸಿಗೆ ಬರ್ತಕ್ಕಂಥ ಪೇಷಂಟ್ಗಳು, ಅದರಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂತಹ ಘಟನೆ ಅಂದರೆ ವಿಷಯ, ಮಾಹಿತಿ ಯಾವ ತಿಳಿಸ್ತೀರಾ ಇವತ್ತು? ಓಕೆ, ಈಗ ಹೆಚ್ಚಾಗಿ ಬಹಳಷ್ಟು ಜನ ಮಕ್ಕಳಿಲ್ಲದ ಸಮಸ್ಯೆಯನ್ನು ಬಳಲ್ತಾ ಇರ್ತಾರೆ. ಅಂಥ ಕೇಸ್ಗಳು ನನ್ನಲ್ಲಿ ಬಹಳಷ್ಟು ಬರ್ತವೆ. ಅವ್ರ ಪಾಪ ಪ್ರಾಕ್ಟಿಕಲ್ ಆಗಿ ಮಕ್ಕಳನ್ನು ಮಾಡ್ಕೊಳ್ಳಿಕ್ಕೆ ಆಗದೇನೆ, ಸೊ ಕೊನೆಗೆ ಬಹಳಷ್ಟು ಪ್ರಯತ್ನದ ನಂತರ ಅವರು ಮೆಡಿಕಲ್ ಮೊರೆ ಹೋಗ್ತಾರೆ. ಮೆಡಿಕಲಲ್ಲಿ IVF ಅಂತ ಬಹಳಷ್ಟು ಫೆಸಿಲಿಟಿ ಇದೆ ಈಗ. ಅಲ್ಲಿ ಅಕೃತಕವಾಗಿ ಗರ್ಭವನ್ನು ಧಾರಣೆ ಮಾಡಿ ಮಕ್ಕಳನ್ನು ಮಾಡ್ಕೊಳ್ಳೋಂಥ ವ್ಯವಸ್ಥೆ ಟ್ರೈ ಮಾಡ್ತಾರೆ. ಬಟ್ ಅದು ಭಾಳಷ್ಟು ಎಕ್ಸ್ಪೆನ್ಸಿವ್. ಒಂದು ಸರಿ ಅದನ್ನು IVFಗೆ ಟ್ರೈ ಮಾಡಿದ್ರು ಅಂದರೆ ಕಡಿಮೆ ಅಂದರೂ 1 ರಿಂದ 3 ಲಕ್ಷದವರೆಗೂ ಅದು ಖರ್ಚು ಬರುತ್ತೆ ಅವ್ರಿಗೆ. ಅಂಥದ್ದು 2-3 ಸರಿ ಅಂದರೆ ಆಮೇಲೆ ಈ IVFನ್ನು ಮಾಡಿಸ್ಕೊಂಡು ಬಂದು ನನ್ನ ಹತ್ರ ಬಂದಿರೋ ಕ್ಲೈಂಟ್ ನನಗೆ ಹೇಳಿರೋ ಪ್ರಕಾರ ಬಹಳಷ್ಟು ಪೇಯ್ನ್ಫುಲ್ ಆಗಿರುತ್ತೆ ಆ ಒಂದು ಕ್ರಿಯೆ. ಸೊ ಅದನ್ನು 2 ಸರಿ 3 ಸರಿ ಮಾಡಿಸ್ಕೋಬೇಕು ಅಂದರೆ ಬಹಳ ಕಷ್ಟದ ಕೆಲಸ. ಯಾಕಂದರೆ ತಿಂಗಳಾನ್ಗಟ್ಟಲೆ ಕೋರ್ಸ್ ಅದು. ಅದಕ್ಕೆ ಫಸ್ಟು ಮೆಡಿಸಿನ್ಸ್ ಎಲ್ಲ ಕೊಡ್ತಾರೆ, ಅವರನ್ನು ಪ್ರಿಪೇರ್ ಮಾಡ್ತಾರೆ, ಬಹಳಷ್ಟು ಪ್ರೊಸೀಜರ್ ಇದೆ ಪಾಪ. ಅಷ್ಟು ಲಕ್ಷ ಖರ್ಚು ಮಾಡಿದ್ರೂ ಕೂಡ ಕೊನೆಗಿಲ್ಲಿ ಏನು ಪರಿಹಾರ ಸಿಗಲ್ಲ, ಅವರಿಗೆ ಮಕ್ಕಳಾಗೋದಿಲ್ಲ. ಬಟ್ ಮೆಡಿಕಲಿ ಚೆಕ್ ಮಾಡಿದಾಗ ಅವರಿಗೆ ಮಂತ್ಲಿನೂ ಚೆನ್ನಾಗಿರುತ್ತೆ, ಎಗ್ಸಲ್ಲಿ ಏನೂ ಪ್ರಾಬ್ಲಮ್ ಇರಲ್ಲ. ಈ ಕಡೆ ಹಸ್ಬೆಂಡ್ ಚೆಕ್ ಮಾಡಿದ್ರೆ ಹಸ್ಬೆಂಡಲ್ಲೂ ಏನೂ ಸಮಸ್ಯೆ ಇರಲ್ಲ, ಕೌಂಟ್ ಎಲ್ಲ ಕರೆಕ್ಟಾಗಿರುತ್ತೆ, ಏನು ಸಮಸ್ಯೆ ಇರಲ್ಲ ಮೆಡಿಕಲಿ, ಬಟ್ ಮಕ್ಕಳಾಗ್ತಾ ಇರಲ್ಲ. ಸೊ ಇದು ಯಾಕೆ? ಅಟ್ಲೀಸ್ಟ್ ಮೆಡಿಕಲಿ ಈಗ ಡೈರೆಕ್ಟಾಗಿ ಆಗ್ತಿಲ್ಲ ಅಂದರೆ ಮೆಡಿಕಲರು ಆಗಲೇಬೇಕಲ್ವಾ? ಹೌದು. ಸೊ ಅಲ್ಲೂ ಕೂಡ ಆ ಪಾಸಿಬಿಲಿಟೀಸ್ ತಪ್ಪು ಹೋಗ್ತಿದೆಯಲ್ಲ ಅಂತ ಬಹಳಷ್ಟು ಪ್ರಯತ್ನನ ಪಟ್ಟು ಕೊನೆಗೆ ನನ್ನಲ್ಲಿ ಬರ್ತಾರೆ.
ಸೊ ನಾನು ಇಂಥ ಕೇಸ್ಗಳನ್ನು ಬಹಳಷ್ಟು ಹ್ಯಾಂಡಲ್ ಮಾಡಿದ್ದೀನಿ, ಅದರಲ್ಲಿ ಸಕ್ಸಸ್ಸು ಆಗಿದ್ದೀವಿ, ಮಕ್ಕಳುಗಳು ಆಗಿದೆ. ಇದ್ರಲ್ಲಿ ನನಗೆ ಕಂಡು ಬಂದಿರೋದು ಏನು ಅಂದರೆ 3 ರೀಸನ್ಸ್ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಕೆಲವೊಂದು ಆತ್ಮಗಳು ದೇಹವನ್ನು ಸೇರಿ ಆ ಹೆಣ್ಣನ್ನು, ಆ ದೇಹವನ್ನು ನಂದು ಅಂತ ಭಾವಿಸ್ಕೊಂಡ್ಬಿಟ್ಟಿರ್ತವೆ, ಆ ಪೊಸೆಸಿವ್ನೆಸ್ ಬೆಳೆಸ್ಕೊಂಡ್ಬಿಟ್ಟಿರ್ತವೆ. ಅವೇನು ಮಾಡ್ತವೆ, ಇನ್ನೊಬ್ಬ ಆ ವ್ಯಕ್ತಿಯನ್ನು ಒಂದಾಗೋದಕ್ಕೆ ಬಿಡೋದೇ ಇಲ್ಲ, ಒಳಗಡೆಗೆ ಕನ್ಸೀವ್ ಆಗ್ಲಿಕ್ಕೆ ಬಿಡೋದೇ ಇಲ್ಲ. ಸೊ ಹೀಗಾಗಿ ಏನಾಗುತ್ತೆ, ಅಲ್ಲಿ ಒಂದು ಬ್ಲಾಕೇಜ್ ಬಂದ್ಬಿಟ್ಟಿರುತ್ತೆ. ಸೊ ಅದು ಜಾಯಿನ್ ಆಗ್ಲಿಕ್ಕೆ ಬಿಡೋದೇ ಇಲ್ಲ. ಅದೊಂದು ಸಮಸ್ಯೆಯಿಂದ ಕನ್ಸೀವ್ ಆಗೋದಕ್ಕೆ ಪ್ರಾಬ್ಲಮ್ ಆಗುತ್ತೆ. ಇನ್ನೊಂದು, ಈ ಮದ್ದನ್ನು ಹಾಕಿ ಗರ್ಭವನ್ನು ಬ್ಲಾಕ್ ಮಾಡ್ಬೋದು. ಹೇಗೆ ನಮ್ಮ ಹಿಂದಿನ ಎಪಿಸೋಡ್ಗಳಲ್ಲಿ ನಾನು ನಿಮ್ಗೆ ಹೇಳಿದ್ದೆ, ಆ ಮಂತ್ಲಿ ಕೋರ್ಸನ್ನೇ ಬ್ಲಾಕ್ ಮಾಡಿಬಿಡ್ತಾರೆ. ಹಾಗೆ ಮಂತ್ಲಿ ಕೋರ್ಸ್ ಆಗ್ತಾ ಇದ್ರೂ ಕೂಡ ಮಕ್ಕಳು ಆಗದೇ ಇರೋ ಹಾಗೆ ನೋಡ್ಕೊಳ್ಳೋದಕ್ಕೆ ಮದ್ದಲ್ಲೂ ಕೂಡ ಮಾಡ್ತಾರೆ. ಅದ್ರ ಜೊತೆಲಿ ಕಟ್ಟು ಅಂತಲೂ ಹಾಕ್ತಾರೆ, ಗರ್ಭ ಕಟ್ಟು ಅಂತಲೂ ಹಾಕ್ತಾರೆ. ಮಕ್ಕಳು ಆಗದೇ ಇರೋದಕ್ಕೆ ಕಟ್ಟು ಹಾಕ್ತಾರೆ. ಆ ಕಟ್ಟನ್ನು ಹಾಕಿದ್ರೂ ಕೂಡ ಏನಾಗುತ್ತೆ, ಎಲ್ಲವೂ ಟೆಕ್ನಿಕಲಿ ಸರಿ ಇರುತ್ತೆ, ಮೆಡಿಕಲಿ ಸರಿ ಇರುತ್ತೆ, ಬಟ್ ರಿಸಲ್ಟ್ ಮಾತ್ರ ಬರ್ತಾ ಇರಲ್ಲ. ಸೊ ಹೀಗೆ ಈ ರಿಲೇಟೆಡಲ್ಲಿ ಏನಾದ್ರು ರೀಸನ್ಗಳಿದ್ದರೆ, ಅಥವಾ ಹಿಂದಿನ ಜನ್ಮದಲ್ಲಿ ಮಕ್ಕಳ ವಿಚಾರದಲ್ಲಿ ಇವರು ಏನಾದ್ರು ತಪ್ಪು ನಡೆದಿದ್ದರೆ, ಅಂದರೆ ಇವ್ರ ಕೈಯಿಂದ ಯಾರೋ ಗರ್ಭಾವಸ್ಥೆ ಮಹಿಳೆಗೆ ಏನಾದ್ರು ಸಮಸ್ಯೆ ಮಾಡಿದರೆ, ಆ ಗರ್ಭಪಾತ ಮಾಡೋವಂಥ ಕೆಲಸ ಇವರು ಮಾಡಿದರೆ, ಅಥವಾ ಇವರೇ ಯಾವುದೋ ಮಕ್ಕಳುಗಳಿಗೆ ಹಿಂಸೆ ಕೊಟ್ಟು ಮಕ್ಕಳನ್ನು ಸಾಯಿಸಿದ್ದಾಗಲಿ, ಆ ಮಕ್ಕಳ ವಿಚಾರದಲ್ಲಿ ಏನಾದ್ರು ಹಿಂಸೆ ನಡೆದಿದ್ದರೆ ಆ ಶಾಪಗಳು ಈ ಜನ್ಮದಲ್ಲೂ ಹೊಡೆದು ಅದು ಕೂಡ ಬ್ಲಾಕ್ ಆಗುತ್ತೆ. ಸೊ ಈ ಯಾವ ರೀಸನ್ನಿಂದ ಇದು ಬ್ಲಾಕ್ ಆಗ್ತಿದೆ ಅನ್ನೋದನ್ನು ಈ ನಮ್ಮ ಆತ್ಮಚಿಕಿತ್ಸೆಯಲ್ಲಿ ಸುಲಭವಾಗಿ ಅದನ್ನು ತಿಳಿದು ಪರಿಹರಿಸೋದ್ರಿಂದ ಖಂಡಿತವಾಗೂ ಎಷ್ಟೋ ಜನಕ್ಕೆ ಮಕ್ಕಳಾಗಿದೆ. ಸರಿ ಡಾಕ್ಟರ್, ಹಾಗಾದರೆ ಇವತ್ತಿನ ಸಂಚಿಕೆಯಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥ, ಅಂದರೆ ಬಹಳ ಮುಖ್ಯವಾದ ಅಂಶ ತಿಳಿಸ್ಕೊಟ್ಟಿದ್ದೀರಾ ನೀವು. ಧನ್ಯವಾದಗಳು ಡಾಕ್ಟರ್. ನಮಸ್ತೆ. ವೀಕ್ಷಕರೇ, ನೋಡಿದ್ರಲ್ಲ ನಮ್ಮ ಆತ್ಮ ಸಂಜೀವಿನಿ ಸಂಚಿಕೆ ನಿಜವಾಗ್ಲೂ ನಿಮಗೆ ಸಾಕಷ್ಟು ಮಾಹಿತಿಯನ್ನು ನೀಡ್ತಾ ಇದೆ, ಅದರಿಂದ ನಿಮಗೆ ಅನುಕೂಲ ಆಗ್ತಾ ಇದೆ ಅಂತ ಭಾವಿಸ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮುಗಿಸೋಕ್ಕಿಂತ ಮುಂಚೆ ನೀವು ಡಾಕ್ಟರ್ ಮಂಜುನಾಥ್ ಶಾಸ್ತ್ರಿ ಅವ್ರನ್ನ ನೇರವಾಗಿ ಭೇಟಿಯಾಗಬೇಕಾದ್ರೆ ಮುಂಚೆನೇ ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಂಡು ಭೇಟಿಯಾಗಿ, ಅಥವಾ ಫೋನ್ ಸೆಷನ್ ಕೂಡ ಇರುತ್ತೆ, ಅಂದರೆ ಫೋನ್ ಮೂಲಕ ಕೂಡ ನೀವು ನಿಮ್ಮ ಸಮಸ್ಯೆಯನ್ನು ಪರಿಹಾರ ಮಾಡ್ಕೋಬೋದು. ಹಾಗೆ ನಮ್ಮ ಕಾರ್ಯಕ್ರಮಕ್ಕೆ ನೀವು ಪತ್ರ ಕೂಡ ಬರಿಬೋದು. ನಿಮ್ಮ ಸಮಸ್ಯೆ ಏನು ಅಂತ ತಿಳಿಸಿ ನಮಗೆ ಪತ್ರ ಬರೀರಿ, ಅದನ್ನು ಡಾಕ್ಟರ್ ಮಂಜುನಾಥ್ ಶಾಸ್ತ್ರಿ ಅವ್ರ ಹತ್ರ ನಾನೇ ಕೇಳ್ತೀನಿ. ಕಾರ್ಯಕ್ರಮದಲ್ಲಿ ನಿಮಗೆ ಉತ್ತರ ಕೂಡ ಸಿಗುತ್ತೆ. ಹಾಗಾದರೆ ಮುಂದಿನ ಸಂಚಿಕೆಯಲ್ಲಿ ನೀವು ಭೇಟಿಯಾಗೋಣ. ನಮಸ್ಕಾರ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಸಂಪರ್ಕಿಸಿ ನಂಬರ್ 470, 13ನೇ ಎ ಕ್ರಾಸ್, 8ನೇ ಮುಖ್ಯ ರಸ್ತೆ, ವೈಯಾಲಿ ಕಾವಲ್, ಮಲ್ಲೇಶ್ವರಂ, ಬೆಂಗಳೂರು 560003. ಇಮೇಲ್ mshastri123@gmail.com. ವೆಬ್ಸೈಟ್ www.mshastri.in. ದೂರವಾಣಿ ಸಂಖ್ಯೆ 8861999992 8861999993. ಆತ್ಮ ಸಂಜೀವಿನಿ, ಇದು ಜನ್ಮ ಜನ್ಮಾಂತರ.